ಸೆಕ್ಷನ್ ಅಲ್ಲಿ ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಗಿದ್ದ ವೆಪನ್ಸು ಫುಡ್ ವ್ಯಾನ್ ನಲ್ಲಿ ಲೋಡ್ ಆಗಿ ಹೊರಗೆ ಹೋಗುತ್ತೆ. ಹಾಗ ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಯ್ತು. ನೋಡು, ನಾಳೆ ನಾನು ಕೋರ್ಟಿಂದ ಆರ್ಡರ್ ತಂದು ನೀನ್ ಕರ್ಕೊಂಡು ಹೋಗೋವರೆಗೂ ಈ ವಿಷಯನಾಗ್ಲಿ ಅಥವಾ ಅಲ್ಲಾ ಬಗ್ಸ್ಕೊಂಡದ್ದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹಾಯ್, ಈಗೇನ್ ಮಾಡೋಣ? ಮಾತಿಗೆ ಮುಂಚೆ ಸಮಾಧಿ ಕಟ್ತೀನಿ ಅಂತ ಇದ್ದೆ. ಈಗ ಅವ್ರು ನಮಗೆ ಸಮಾಧಿ ಕಟ್ತಾ ಇದ್ದಾರೆ. ತಮ್ಮಣ್ಣನ್ ಮಾಡು ಅಂದ್ರೆ ತಿಮ್ಮಣ್ಣನ್ ಮಾಡಕ್ ಹೊರಟಿದ್ಯಾ? ಏನೋ ಸರ್ಕಾರ ನಮ್ ಕೈಗೆ ಸಿಕ್ಬಿಡುತ್ತೆ, ನಮ್ಮ ಅಣ್ಣ CM ಆಗ್ಬಿಡ್ತಾನೆ, ನಾನು ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ರೆ ಯಾಕೋ ನೋಡಿದ್ರೆ ಇರೋದು ಗುಂಜ್ಕೊಂಡು ಹೋಗಂಗ್ ಕಾಣಿಸ್ತಾ ಐತೆ. ಡೋಂಟ್ ಶೌಟ್. ನಾನು ತಲೆ ಮೂಡ್ಸಿ ಕೆಲಸ ಮಾಡೋನು ಅಂತ ಗೊತ್ತು ತಾನೆ. ನಂದೇನ್ ತಪ್ಪಿಲ್ಲ ಸರ್, ನಾನು ಯಾರ ಹತ್ರ ಕೈಗೊಟ್ಟೆ ಅಂತ ತಗೊಂಡಿಲ್ಲ, ಹತ್ರ ಮಾತ್ರ. ಅಡ್ರೆಸ್ ಗೊತ್ತಾ? ಗೊತ್ತು ಸರ್, ನೆಲಮಂಗಲ ರೋಡ್, ಮಯೂರ ಗೌರ್ಮೆಂಟ್ ಗೆಸ್ಟ್ ಹೌಸ್. ಹೋಗ್ತಿರೋದು ಸಮಾಧಿ ಕಟ್ಟೋಕೆ. ತುಮಾರ ಜರೂರತ್ ನಹೀ, ಯು ಸ್ಟೇ ಹಿಯರ್. ಜೊತೆಗೆ ನಾನು ಬರ್ಲಾ? ಶಸ್ತ್ರ ಕೊಡೋನು ಇವನು, ಸಾಯಿಸೋನು ನಾನು, ಸಾಯೋನು ಅವನು. ನಾಲ್ಕನೇವನು ಯಾಕೆ? ಹೆಣ ಹೊರಕ? ಅಲ್ಲಾ ಬಗ್ಸ್ ನಿನ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳ್ದೆ. ಏನಮ್ಮ? ಒಂದ್ ನಿಮಿಷ ಬಂದ್ವಿ. ಕೋರ್ಟ್ಗೆ ಲೇಟ್ ಆಗುತ್ತೆ, ಬೇಗ ಬನ್ನಿ. ಯೋರ್ ಆನರ್, ACP ಸತ್ ನಂತರ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಒಬ್ಬ ಗಂಡಾಗಿ ಆಕೆಯನ್ನು ಕಳ್ಕೊಂಡ ದುಃಖದಲ್ಲಿದ್ದೆ. ಆಗ ಕಮಿಷನರ್ ಸಾಹೇಬ್ರು, DIG ಪಾಟೀಲ್ರು ಹಾಗೂ ಅಲ್ಲಾ ಬಕ್ಷ್ ನಮ್ಮ ಮನೆಗೆ ಬಂದರು. ನಿನ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಆಗ್ಬೇಕಾಗಿದೆ, ಅದಕ್ಕೆ ಒಂದು ವಾರ ರಜಾ ಹಾಕು ಅಂತ ಹೇಳಿದ್ದು. ನಮ್ಮ ಜೈಲಿನಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಂಡು ಹಿಡಿಯೋಣ ಅಂದ್ರೆ ನಮ್ಮ ಜೈಲಿಗೆ ಸಂಬಂಧಪಟ್ಟವರು, ಪ್ರಿಸನ್ ಮಿನಿಸ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಡೌಟ್ ಇದೆ. ಜೈಲ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ನಾನು ಜೈಲೊಳಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡೋದು ಸರಿ ಅಲ್ಲ. ಜನ ಹೇಗೂ ನೀವು ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಆಗಿರಿ ಅಂತ ತಿಳ್ಕೊಂಡಿದ್ದಾರೆ. ಇದನ್ನೇ ಅವಕಾಶ ಉಪಯೋಗಿಸಿ ಅಲ್ಲಾ ಬಕ್ಷನ್ ಮರ್ಡರ್ ಮಾಡಿ, ಹಿಂದೂ ಮುಸಲ್ಮಾನರನ್ನ ಒಂದು ಮಾಡಿ ಅವರೆಲ್ಲ ಭಾರತೀಯರು ಅಂತ ಹೇಳಿದವನು ನಾನು ಕೊಲೆ ಮಾಡೋದ? ಅದು ಅಲ್ಲಾ ಬಕ್ಷನ, ನನ್ನ ಆತ್ಮೀಯ ಕಲೀಗ್ನ. ನಾವು ಮಿಸ್ಟರ್ ಅಶೋಕ್, ನೀನು ಈ ಕೆಲಸ ಮಾಡೋಕೆ ಒಪ್ಕೊಳ್ಳದೆ ಹೋದ್ರೆ ನಮ್ಮ ರಾಜ್ಯ ಉಳಿಸೋಕೆ ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ ಅಷ್ಟೇ ಅಲ್ಲ, ಒಬ್ಬ ಭಾರತೀಯನೂ ಸಿಗೋಲ್ಲ. ಮೈಂಡ್ ಇಟ್. ಹೌದು ಸರ್, ಇದು ರಾಜ್ಯದ ಪ್ರಶ್ನೆ. ಒಪ್ಕೊಳ್ಳಿ ಸರ್. ನೀವು ನನ್ನ ಕೊಂದ್ರೆ ನೀವು ಜೈಲೊಳಗೆ ಹೋಗೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಸಿಕ್ತಾಗುತ್ತೆ. ಇದಕ್ಕೆ ಬೇಕಾದ ಡ್ರಾಮಾನ ಕ್ರಿಯೇಟ್ ಮಾಡೋದು ನಮ್ಮ ಕೈಲಿದೆ ಸರ್. ಸರ್, ದೇಶ ನಮ್ಗೇನ್ ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ವಾ ಸರ್? ಅಲ್ಲಾ ಬಕ್ಷ್ ಹೇಳಿದ್ರಿಂದ ನಾನು ಈ ನಾಟಕ ಆಡೋದಕ್ಕೆ ಒಪ್ಕೊಂಡೆ. ನಾನು ಬಂದ ಕಾರಣ ಯಾರು ಗೊತ್ತಾಗದೇ ಇರಲಿ ಅಂತ ಗೌತಮ್ನ ಹುಡ್ಕೊಂಡು ಬಂದ ಹಾಗೆ ನಾಟಕ ಆಡಿದೆ. ಈ ವಿಷಯ ಜೈಲಿನ ಕೆಲವು ಅಧಿಕಾರಿಗಳಿಂದ ಬೇರೆಯವ್ರಿಗೂ ತಲುಪಿತು. ಜೈಲಲ್ಲಿದ್ದ ಒಬ್ಬ ನಿಷ್ಠಾವಂತ PC ಸಹಾಯದಿಂದ ಅಲ್ಲಿ ನಡೆಯೋ ಅವ್ಯವಹಾರನೆಲ್ಲ ಅಂತಂತ ಕಂಡಿಡಿತಾ ಬಂದೆ. ಆಗ ACP ಅರುಂಧತಿ ಕೊಲೆಗೂ ಹಾಗೂ ಜೈಲಲ್ಲಿ ನಡೆಯೋ ಅವ್ಯವಹಾರದಿಂದ ಇರೋದು ಒಬ್ಬ ವ್ಯಕ್ತಿ ಕೈವಾಡ, ಇಬ್ರಾಹಿಂ ಅಂತ ಗೊತ್ತಾಯ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. DIG ಪಾಟೀಲ್ರು ಒಂದು ದಿನ ಪ್ರಿಸನ್ ಮಿನಿಸ್ಟರ್ ಮನೆ ಮುಂದೆ ಏನಷ್ಟು ಅರ್ಜೆಂಟ್ ಅಂದ್ರೆ ನಿಂತ್ಕೊಳ್ರಿ ಸ್ವಲ್ಪ. ಸೆಕ್ಯೂರಿಟಿ ಇಲ್ಲಿ ಬಾಪ, ಇಲ್ಲಿ ಇದು ಯಾವ್ದಪ್ಪ ವ್ಯಾನ್? ಇದು ಕೈದಿಗಳಿಗೆ ಊಟ ಕೊಡೋ ವ್ಯಾನ್ ಸರ್. ಇಲ್ಲಾಕ್ ಬಂತು? ಮಿನಿಸ್ಟರ್ ಸಾಹೇಬರು ಪ್ರತಿದಿನ ತಾವೇ ಊಟ ಮಾಡಿ ಟೆಸ್ಟ್ ಮಾಡಿ ಜೈಲಿಗೆ ಊಟ ಕಳಿಸ್ಕೊಡ್ತಾರೆ ಸರ್. ಸಹಾಯ ಮಾಡೋಣ ಅಂದ್ರೆ ನನ್ನ ಡಿಪಾರ್ಟ್ಮೆಂಟೇ ಬೇರೆ, ನಿನ್ನ ಡಿಪಾರ್ಟ್ಮೆಂಟೇ ಬೇರೆ. ಅದು ನನಗೂ ಗೊತ್ತು. ಈ ಮ್ಯಾಟರ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಡಿಸ್ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಅಲರ್ಟ್ ಆಗಿಬಿಡ್ತಾರೆ. ಇದ್ರ ಹೊರತಾಗಿ ನನಗೆ ಆ ವಿಷಯದ ಬಗ್ಗೆ ಗೊತ್ತಿರೋದು ಜಸ್ಟ್ 50%. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು ನಾಟ್ ಓನ್ಲಿ ಆಸ್ ಅ ಫ್ರೆಂಡ್ ಬಟ್ ಆಸ್ ಎ ಪೊಲೀಸ್ ಆಫೀಸರ್, ಆಸ್ ಎ ಸೀನಿಯರ್ ಪೊಲೀಸ್ ಆಫೀಸರ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನಾವೆಲ್ಲ ಅಶೋಕ್ ಕುಮಾರ್ ಹತ್ರ ಹೋದ್ವಿ, ಆಮೇಲೆ ನಡೆದಿದ್ದನ್ನ ಈಗಾಗಲೇ ಅಶೋಕ್ ಕುಮಾರ್ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ. ಮಿಸ್ಟರ್ ಅಶೋಕ್ ಕುಮಾರ್, the chair wants to know when you can produce Mr. Allah Baksh to the court. ಇವತ್ತೇ ಪ್ರೊಡ್ಯೂಸ್ ಮಾಡ್ತೀವಿ ಸರ್, ಈಗಲೇ.
Come, let's go. ನನ್ನ ಬಗ್ಗೆ ಯೋಚನೆ ಹೇಳಿ ಸರ್. ಕೋರ್ಟಿಗೆ ಹೋಗಿ. ಅಲ್ಲಾ ಬಕ್ಷ್ ಬದುಕಿದ್ದಾರೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತುಪಡಿಸಲು ಅಶೋಕ್ ಕುಮಾರ್ ವಿಫಲರಾಗಿರುವುದರಿಂದ ಅಲ್ಲಾ ಬಕ್ಷರನ್ನು ಕೋರ್ಟಿನ ಮುಂದೆ ಹಾಜರುಪಡಿಸುವವರೆಗೂ ಅಶೋಕ್ ಕುಮಾರ್ಗೆ ನೀಡುವ ಶಿಕ್ಷೆಯನ್ನು ಮುಂದುವರಿಸಲು ನ್ಯಾಯಾಲಯವು ಆದೇಶ ನೀಡುತ್ತದೆ. ಇಬ್ರಾಹಿಂ. ಎಸ್ ಮಿಸ್ಟರ್ ಅಶೋಕ್ ಕುಮಾರ್, ಯು ಆರ್ ರೈಟ್. ಇಡೀ ದೇಶ ಸುತ್ತಿದ್ರು ನನ್ನ ಯಾರು ಕಂಡಿಡ್ದಿರ್ಲಿಲ್ಲ. ಯು ಆರ್ ದ ಫಸ್ಟ್ ಮ್ಯಾನ್, ಮೇ ಬಿ ದ ಲಾಸ್ಟ್ ಆಲ್ಸೋ. ರಾಜೀವ್ ಗಾಂಧಿನ ಕೊಂದ ಶಿವರಸನ್ನ ಹಿಡಿದಿದ್ದು, ಟಂಡೂರಿ ಕೇಸಿನ ಸುಶೀಲ್ ಶರ್ಮಾನ ಹಿಡಿದಿದ್ದು ಕರ್ನಾಟಕ ಪೊಲೀಸ್. ನಮ್ಮಂತವ್ರು ಇರೋದೇ ನಿಮ್ಮಂತ ದೇಶದ್ರೋಹಿ ಹಿಡಿಯೋದಕ್ಕೆ. ನಾಯಿ ಅಶೋಕ್, ನಾಯಿ. ನಾನು ದೇಶದ್ರೋಹಿ ಅಲ್ಲ. ನೀನು ಭಾರತ ಮಾತನ್ನ ತಾಯಿ ಅನ್ಕೊಂಡು ಹೇಗೆ ಸೇವೆ ಮಾಡ್ತಾ ಇದೆಯೋ ಹಾಗೆ ನಾನು ನನ್ನ ತಾಯಿ ಋಣನ ತೀರ್ಸೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು. ತಾಯಿ ಹೆಸರಿನಲ್ಲಿ ದೇಶ ಮಾರೋರ್ನ ದೇಶದ್ರೋಹಿಗಳು ಅಂತೆ, ಇನ್ನೇನು ದೇಶ ಪ್ರೇಮಿಗಳು ಅಂತಾರ? ಅಶೋಕ್, ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಎರಡೂ ಕಡೆ ಸೈನಿಕರು ಹೊಡೆದಾಡ್ತಾರೆ. ಆಮ್ ಐ ರೈಟ್? ಒಬ್ರಿಗೆ ಇನ್ನೊಬ್ರು ಶತ್ರುಗಳೇ ಆದ್ರು ಅವ್ರ ದೇಶಕ್ಕೆ ಅವರು ದೇಶ ಪ್ರೇಮಿಗಳು ತಾನೆ. ಹಮ್ ಬಿ ವೈಸೆ ಹೇ. ತುಮ್ ಮೇರಾ ದುಶ್ಮನ್ ಹೋ. ಆದರೂ ನಿನ್ನ ಇಂಟೆಲಿಜೆನ್ಸ್ನ ಮೆಚ್ತೀನಿ. ನೀನು ನನ್ನ ಜೊತೆ ಬಂದರೆ ದ್ರೋಹದ ಮಾತೇ ಇರೋದಿಲ್ಲ. ವಾಟ್ ಯು ಸೀ? ಈ ಮಾತನ್ನ ಒಬ್ಬ ದೇಶ ಪ್ರೇಮಿ ಹೇಳಿದ್ರೆ ಖಂಡಿತ ಒಪ್ಕೋತಾ ಇದ್ದೆ. ಆದ್ರೆ ನಾನಿರೋದು ದೇಶದ್ರೋಹಿಗಳನ್ನ ಹಿಡಿದು ಕಾನೂನಿಗೊಪ್ಸೋ ಕೆಲಸದಲ್ಲಿ ಅದನ್ನೇ ಮಾಡ್ತೀನಿ. ನಿನ್ನಿಂದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಮಿತ್ರದ್ರೋಹಿ. ಐ ಮೀನ್ ಯು ಹ್ಯಾಡ್ ಕಿಲ್ಡ್ ಯುವರ್ ಫ್ರೆಂಡ್ ಅಲ್ಲಾ ಬಕ್ಷ್. ನಾನು ಸಾಯಿಸ್ತೀನಿ. ನೀನು ಕೊಲ್ಲಿಲ್ಲ, ನಿಂದು ಹೆಸರಿನಲ್ಲಿ ನಾನು ಕೊಂದೆ. ಕಾನೂನಿನ ದೃಷ್ಟಿಲಿ ಈಗ ನೀನು ನಿಜವಾಗ್ಲೂ ಅಪರಾಧಿ. ಹೆಸರು ನಿಂದು, ಬಸರು ನಂದು. ಅಷ್ಟೇ ಅಲ್ಲ, ACP ಅರುಂಧತಿ, ಐ ಮೀನ್ ಯುವರ್ ವೈಫ್, ಅವಳನ್ನ ಕೊಂದಿದ್ದು. ಆದರೆ ಹೆಸರು ಗೌತಮ್ದು. ವೆಪನ್ ಡೀಲಿಂಗ್ ಮಾಡಿದ್ದು ನಾನೇ. ಅದಕ್ಕೆ ಹೆಸರು ಪೊಲಿಟಿಷಿಯನ್ಸ್ದು. ನಾಳೆ ಫಂಕ್ಷನಲ್ಲಿ CM ಏನಾದರೂ ಲಿಕ್ಕರ್ನ ಬ್ಯಾನ್ ಮಾಡಿದ್ರೆ ಅವನು ಮುಗಿಸ್ತೀನಿ. ಆದರೆ ಹೆಸರು ಬಸರು ಎರಡು ನಂದೆ. ದ ಕ್ರೆಡಿಟ್ ಕಮ್ಸ್ ಟು ಮೀ ಓನ್ಲಿ. ಅಶೋಕ್, ಯಾವ ಕಣ್ಣಿಂದ ನನ್ನ ವ್ಯವಹಾರನ ಕಂಡು ಹಿಡಿದೆಯೋ ಆ ಕಣ್ಣಿಗೆ ಇನ್ನು ಮೇಲೆ ಏನು ಕಾಣಲ್ಲ, ಎಕ್ಸೆಪ್ಟ್ ಮೈ ಇಮೇಜ್, ಲೈಕ್ ಯುವರ್ ವೈಫ್. ದೇಶ ಅಂತ ಕೂಗಾಡೋ ನಿನ್ನಂತ IPS IAS ಆಫೀಸರ್ಸು ಎಷ್ಟೋ ಜನ ಜೈಲಲ್ಲಿದ್ದಾರೆ. ಈಗ ನಿನ್ನ ಬಿಡಿಸೋಕೆ ಕಮಿಷನರು ಬರಲ್ಲ, CM ಬರಲ್ಲ. ನೀನೇನಾದ್ರೂ ಗೆದ್ರೆ ನಾಯಿ ಕುತ್ತಿಗೆ ಹಾಕೋ ಲೈಸೆನ್ಸ್ ತರ ಒಂದು ಮೆಡಲ್ ಹಾಕ್ತಾರೆ. ಸಾಧನೆ ಮಾಡಿದ್ದು ನಮ್ಮ ಗೌರ್ಮೆಂಟು ಅಂತ ಅವ್ರ ಚಪ್ಪಾಳೆ ಹೊಡಿಸ್ಕೋತಾರೆ. Don't shout. I don't like it. Continue.